ಎಲ್ರಿಗೂ ನಮಸ್ಕಾರ. ನಾನು ಅನ್ವಿತಾ ರಾಕೇಶ್. ಇವತ್ತು ನಾನು ಮೆಂತ್ಯ ಬಾತನ್ನು ಮಾಡ್ತಾಯಿದ್ದೀನಿ. ಸೊ ಅದನ್ನೇ ಇವತ್ತು ಡೈಲಿ ವ್ಲಾಗನ್ನಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಮೆಂತ್ಯ ಬಾತಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದರೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೋಸ್, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ ಹಾಗೂ ಮೆಂತ್ಯ ಸೊಪ್ಪು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿದ್ದೀನಿ. 1 ಕಪ್ಪಷ್ಟು ಆಯಿಲ್ ತೊಗೊಂಡಿದ್ದೀನಿ ಹಾಗೂ ಪಲಾವ್ ಸಾಮಾನು ತೊಗೊಂಡಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಹಾಗೂ ಒಂದು ಸ್ವಲ್ಪ ಪಾಚೆಯನ್ನು ತೊಗೊಂಡಿದ್ದೀನಿ. ಸೊ ಇದಿಷ್ಟು ಮೆಂತ್ಯ ಪಲಾವ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು. ಈಗ ಬನ್ನಿ ನೋಡೋಣ ಹೇಗೆ ಮಾಡೋದು ಮೆಂತ್ಯ ಪಲಾವ್ ಅಂತ ಹೇಳಿ. ಸೊ ನಾವು ಯೂಶ್ವಲಿ ಪಲಾವನ್ನು ಮಾಡ್ತಾಯಿರ್ತೀವಿ, ಟೊಮೆಟೊ ಬಾತ್ ಮಾಡ್ತಾಯಿರ್ತೀವಿ. ಸೊ ಮೆಂತ್ಯ ಪಲಾವ್ನ ಜಾಸ್ತಿ ಮಾಡ್ತಾ ಇರಲ್ಲ. ಸೊ ಇವತ್ತು ನಾನು ಅದನ್ನು ಮಾಡಿ ವ್ಲಾಗನ್ನಾಗಿ ಅಪ್ಡೇಟ್ ಮಾಡಿದ್ದೀನಿ. 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನಾನು. ಅದನ್ನು ಇನ್ನೂ ತೊಳೆದಿಲ್ಲ. ಅದನ್ನು ಫುಲ್ಲು ಒಗ್ಗರಣೆ ಹಾಕಿದ್ಮೇಲೆ ತೊಳೆದ್ಬಿಟ್ಟು ಅದನ್ನು ಹಾಕ್ತೀನಿ. ನಾನಿನ್ನೂ ನೆನೆಸಿಟ್ಟಿಲ್ಲ ಅಕ್ಕಿನ. ಹಾಗೆ ಹಾಕಿದ್ರೂ ಕೂಡ ಅವಾಗೇ ತೊಳೆದು ಹಾಕಿದ್ರು ಅದು ಉದ್ರುದ್ರಾಗುತ್ತೆ. ಸೊ ಬಾಸುಮತಿ ಅಕ್ಕಿನ ತೊಗೋಬೇಕು ಅಂತ ಏನಿಲ್ಲ. ನೀವು ಬುಲೆಟ್ ರೈಸ್ ತೊಗೊಂಡ್ರೂ ಕೂಡ ಅದು ತುಂಬ ಉದ್ರುದ್ರಾಗುತ್ತೆ. ಬಾಸುಮತಿ ಕೂಡ ಚೆನ್ನಾಗಾಗುತ್ತೆ, ಇದು ಕೂಡ ಚೆನ್ನಾಗಾಗುತ್ತೆ. ಅದು ಬಿರಿಯಾನಿಗೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಮಾಮೂಲಿ ಪಲಾವ್ಗಳಿಗೆ ಹಾಗೂ ಚಿತ್ರಾನ್ನ, ಪುಳಿಯೋಗರೆಗೆಲ್ಲ ಚೆನ್ನಾಗಿರುತ್ತೆ ಬುಲೆಟ್ ರೈಸು. ಇವಾಗ ನಾನು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿಯಾಗಿದೆ. ಈಗ ಅದಕ್ಕೆ ಒಂದು ಸ್ವಲ್ಪ ಆಯಿಲನ್ನು ಹಾಕ್ತೀನಿ. 1 ಕಪ್ಪಷ್ಟು ಆಯಿಲ್ ಹಾಕಿದ್ದೀನಿ. ಪಲಾವ್ ಮಾಡೋದಿರಲಿ ಅಥವಾ ಚಿತ್ರಾನ್ನ, ಪುಳಿಯೋಗರೆ ಏನೇ ಮಾಡೋದಿದ್ರು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಾಗುತ್ತೆ. ಅದು ಉದ್ರುದ್ರಾಗುತ್ತೆ, ಜೊತೆಗೆ ತಳ ಕೂಡ ಹಿಡಿಯೋದಿಲ್ಲ. ನಾವು ಎಣ್ಣೆ ಜಾಸ್ತಿ ಹಾಕಿದಷ್ಟು ಟೇಸ್ಟಿಯಾಗಿ ಬರುತ್ತೆ. ಪಲಾವ್ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು, ಅಥವಾ ಯಾವುದೇ ರೈಸ್ ಐಟಮ್ ಆಗಿರ್ಬೋದು. ಈಗ ಎಣ್ಣೆ ಬಿಸಿ ಆಗ್ತಿದೆ. ಅದು ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟನ್ನು ಹಾಕಬೇಕಾಗತ್ತೆ. ಅರಿಶಿನ ಪುಡಿ ಹಾಕಿ ಅದನ್ನು ಬಾಡಿಸ್ಬೇಕಾಗತ್ತೆ. ಈಗ ಆಯಿಲು ಬಿಸಿಯಾಗಿದೆ. ಈಗ ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್, ಶುಂಠಿ ಒಂದು ಸ್ವಲ್ಪನೇ ತೊಗೊಂಡಿದ್ದೀನಿ. ಸೊ ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬಾಡಿಸ್ಬೇಕಾಗತ್ತೆ. ನೋಡಿ, ಈಗ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಅದನ್ನು ಒಂದು ಸ್ವಲ್ಪ ರೋಸ್ಟ್ ಮಾಡಬೇಕಾಗತ್ತೆ, ಫ್ರೈ ಮಾಡಬೇಕಾಗತ್ತೆ. ಈಗ ಅದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ. ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಸೊ 1 ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು ಮೆಂತ್ಯ ಸೊಪ್ಪನ್ನು. 2 ಗ್ಲಾಸಷ್ಟು ಅಕ್ಕಿಗೆ 1 ಕಪ್ಪಷ್ಟು ಹಾಕಿದರೆ ಸಾಕು. ಜಾಸ್ತಿ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಅದು ಕಹಿ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ 1 ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಅದನ್ನು ಒಂದು ಸ್ವಲ್ಪ ಸೌಟ್ ಮಾಡಬೇಕಾಗತ್ತೆ. ನಾನೀಗ ಅದಕ್ಕೆ ಪಲಾವ್ ಸಾಮಾನನ್ನು ಹಾಕ್ತಾಯಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಮರಾಠಿ ಮೊಗ್ಗು ಹಾಗೂ ಪಾಚಿ ಇದೆಲ್ಲ ಹಾಕೋದ್ರಿಂದ ಅದು ಪಲಾವ್ ರೀತಿಯೇ ಘಮ ಬರುತ್ತೆ. ಮೆಂತ್ಯ ಪಲಾವು ಚೆನ್ನಾಗಿ ರೆಡಿ ಆಗುತ್ತೆ. ಈಗ ಅದನ್ನೆಲ್ಲವನ್ನು ಬಾಡಿಸ್ಬೇಕಾಗತ್ತೆ. ಸೊಪ್ಪೆಲ್ಲ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಬಾಡಿದ್ರೆ ಟೇಸ್ಟ್ ಹೀರ್ಕೊಳ್ಳುತ್ತೆ ಸೊಪ್ಪಿಂದು ಎಣ್ಣೆ ಎಲ್ಲ. ಸೊ ಅದರಿಂದ ಒಂದು ಸ್ವಲ್ಪ ಬಾಡಿಸ್ಬೇಕಾಗತ್ತೆ ಸೊಪ್ಪನ್ನೆಲ್ಲ. ಈಗ ನೋಡಿ ಅದೆಲ್ಲ ಗಟ್ಟಿ ಆಗ್ತಾಯಿದೆ. ಸೊ ಅದು ರೆಡಿಯಾಗಿದೆ. ಈಗ ಅದಕ್ಕೆ ಮಸಾಲೆಗಳನ್ನು ಹಾಕಿ ಅಕ್ಕಿಯನ್ನು ಹಾಕಿ ಮುಚ್ಚಿದ್ರೆ ರೆಡಿ ಆಗುತ್ತೆ. ಈಗ ನಾನು ಟೊಮೆಟೊಸ್ ಹಾಕ್ತಾಯಿದ್ದೀನಿ. 2 ಟೊಮೆಟೊ ಅಷ್ಟು ತೊಗೊಂಡಿದ್ದೀನಿ. ಸೊ ಇದು ಮೆಂತ್ಯ ಬಾತ್ ಆಗಿರೋದ್ರಿಂದ ಟೊಮೆಟೊ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿ ಹಾಕಿದ್ದೀನಿ. ಟೊಮೆಟೊ ಬಾತ್ ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕಾಗುತ್ತೆ. ಇದು ಮೆಂತ್ಯ ಬಾತ್ ಆಗಿರೋದ್ರಿಂದ 2 ಟೊಮೆಟೊಸ್ನ ದಪ್ಪನ ಕಟ್ ಮಾಡಿ ಹಾಕಿದ್ದೀನಿ. ಈಗ ಅದಕ್ಕೆ ನಾನು ಮಸಾಲೆನ ಹಾಕಿ ನೀರನ್ನು ಹಾಕಿದ್ದೀನಿ. 2 ಗ್ಲಾಸಷ್ಟು ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನು ಹಾಕಬೇಕಾಗತ್ತೆ. ಸೊ 4 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ನಾನು 2 ಗ್ಲಾಸಷ್ಟು ಅಕ್ಕಿಗೆ. ಸೊ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು. ಈಗ ನೋಡ್ತಾ ಇದ್ದೀರಲ್ಲ, ಅದನ್ನು ತಿರುಗಿಸ್ತಾ ಇದ್ದೀನಿ ನೀಟಾಗಿ. ಅದು ಏನೋ ತಳ ಹಿಡ್ದಿದ್ರೆ ಎಲ್ಲ ಸರಿ ಹೋಗಲಿ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. 1 ಗ್ಲಾಸಿಗೆ 2 ಗ್ಲಾಸು, ಆದ್ದರಿಂದ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನು ಹಾಕಿದ್ದೀನಿ.
ನಾನು ಫಸ್ಟೇ ತೋರಿಸಿದ್ನಲ್ಲ ಮಸಾಲೆ, ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲೆ ಅದಷ್ಟನ್ನು ಹಾಕಿ ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಬೇಕಿದ್ರೆ ನೀವು ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೋಬೋದು ಮೇಲ್ಗಡೆ. ಈಗ ಅದನ್ನು ಸಾಲ್ಟ್ ಹಾಕಿ ತಿರುಗಿಸಿ ಕುಕ್ಕರ್ ಮುಚ್ಚಳವನ್ನು ಮುಚ್ತಾ ಇದ್ದೀನಿ. ಅದು ಒಂದು ವಿಷಲ್ ಹೊಡೆದ್ರೆ ಸಾಕು, ರೆಡಿ ಆಗುತ್ತೆ. ಅದು ಕುದಿ ಬರಬೇಕಾದ್ರೆ ಅದನ್ನು ಕ್ಲೋಸ್ ಮಾಡಬೇಕಾಗತ್ತೆ. ನೋಡಿ ಈಗ ಕ್ಲೋಸ್ ಮಾಡಿದ್ದೀನಿ. ಒಂದು ವಿಷಲ್ ಹೊಡೆದ್ರೆ ಆಯಿತು, ಅದು ರೆಡಿ ಆಗುತ್ತೆ. ನೋಡಿ ವಿಷಲ್ ಹೊಡೆದ್ಮೇಲೆ ಕುಕ್ಕರ್ ತೆಗೆದ್ರೆ ಈ ರೀತಿ ರೆಡಿಯಾಗಿರುತ್ತೆ ಮೆಂತ್ಯ ಬಾತು. ತುಂಬ ಉದ್ರಾಗಿ ತುಂಬ ಚೆನ್ನಾಗಾಗಿದೆ. ಇದನ್ನು ಮೊಸರು ಬಜ್ಜಿ ಜೊತೆ ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು. ಅದು ಡೈಲಿ ಟಿಫನ್ ರೆಸಿಪಿಯಾಗಿ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಮೆಂತ್ಯ ಪಲಾವ್ನ. ಈಗ ನೋಡಿ ಮೆಂತ್ಯ ಪಲಾವ್ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ಚಟ್ನಿಯನ್ನು ಮಾಡಿದ್ದೀನಿ. ಆ ಚಟ್ನಿ ವ್ಲಾಗನ್ನು ಇನ್ನೊಂದು ದಿವಸ ಅಪ್ಡೇಟ್ ಮಾಡ್ತೀನಿ. ಅದು ಕಡಲೆಬೇಳೆ ಚಟ್ನಿ ಹಾಗೂ ಮೊಸರು ಬಜ್ಜಿ ಜೊತೆಗೆ ಮೆಂತ್ಯ ಬಾತು ರೆಡಿಯಾಗಿದೆ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮೆಂತ್ಯ ಬಾತನ್ನು ಟ್ರೈ ಮಾಡಿ ನೋಡಿ, ಚೆನ್ನಾಗಾಗಿದೆ ಅಂತೇಳಿದರೆ ನನಗೆ ಕಮೆಂಟ್ ಮಾಡಿ. ಸೊ ಡೈರೆಕ್ಟ್ DM ಕೂಡ ಮಾಡ್ಬೋದು ಹೇಗಾಯಿತು ಅಂತೇಳಿ, ಅಥವಾ ಏನಾದರೂ ಹೊಸ ವ್ಲಾಗ್ಸನ್ನು ಅಪ್ಡೇಟ್ ಮಾಡಬೇಕು ಅಂತ ಹೇಳಿದರೆ. ಥ್ಯಾಂಕ್ ಯು.